ನಿಮಗೆ ಯಾರ್ಯಾರು ಕುಡುಕರು ನೋಡ್ತಾ ಇದ್ದೀರಾ, ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕುಡಿಯೋದನ್ನ ಕಲ್ತಿದ್ದು ಎಲ್ಲಿಂದ ಅಂತಂದ್ರೆ, ಮೊದಲು ನೋಡಿ, ಆಮೇಲೆ ಕೇಳಿ, ಆಮೇಲೆ ಅನುಭವಿಸಿ. ಆ ಅನುಭವಿಸೋದಕ್ಕೆ ಯಾರು ಕಾರಣ ಅಂದ್ರೆ ನಿಮ್ಮ ಸ್ನೇಹಿತರು. ನಿಮ್ಮ ಯಾರೋ ಒಬ್ರು ಪ್ರೇರಣೆಯಿಂದ ನೀವು ಕುಡಿಯೋದನ್ನ ಕಲ್ತಿರ್ತೀರ. 100ರಲ್ಲಿ ಒಬ್ಬನೋ ಇಬ್ಬನೋ ಯಾರ್ದು ಪ್ರೇರಣೆ ಇಲ್ದ ತನ್ನ ಸ್ವಂತಿಕೆಯಿಂದ ಕುಡಿತಾನೆ, 100ರಲ್ಲಿ ಒಬ್ಬರೋ ಇಬ್ಬರೋ ಮಾತ್ರ. ಆದ್ರೆ ಇನ್ನು ಮಿಕ್ಕದವ್ರು 99% ಜನ ಖಂಡಿತವಾಗ್ಲೂ ಇನ್ನೊಬ್ರು ಪ್ರೇರಣೆಯಿಂದ ಕುಡಿದಿರ್ತಾರೆ. ಅದು ಯಾರು? ಸ್ನೇಹಿತರಿಂದ. ಸೊ ಕೆಟ್ಟ ಕೆಲಸ, ಸ್ಮೋಕ್ ಮಾಡೋಕೆ ಹೇಳ್ಕೊಡೋನು, ಡ್ರಿಂಕ್ಸ್ ಮಾಡೋಕೆ ಹೇಳ್ಕೊಡೋನು, ಇವರು ಯಾವ ರೀತಿ ಸ್ನೇಹಿತರು? ಸ್ನೇಹಿತರು ಅಂತ ನೀವು ಕರೆದ್ರೆ ಇವರನ್ನೆಲ್ಲ ನೀವು ಶತ್ರುಗಳು, ಹಿತಶತ್ರುಗಳು ಅಂತ ಕರಿಬಹುದು. ಸೊ ಕುಡಿಯೋದ್ ಕಲಿಸಿದಾರೆ, ಸ್ಮೋಕ್ ಮಾಡೋದ್ ಕಲಿಸ್ತಾ, ಡ್ರಿಂಕ್ಸ್ ಮಾಡೋದ್ ಕಲಿಸ್ತಾ, ಜೂಜಾಡೋದ್ ಕಲಿಸ್ತಾ, ಇಸ್ಪೀಟ್ ಆಡೋದ್ ಕಲ್ತಾ, ಕುದುರೆ ಬಾಲ ರೇಸ್ ಕೋಸಕ್ ಕರ್ಕೊಂಡೋದ, ದುಡ್ಡು ಕಟ್ಟೋದ್ ಕಲ್ತಾ, ಇವೆಲ್ಲ ಯಾರು? ಸ್ನೇಹಿತರೆ. ಕೆಡಕ್ ನನ್ ಮಕ್ಕಳು. ಇಡೀ ಸಮಾಜನ, ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ಳೋದು, ತಾನು ಹಾಳಾಗ್ತಾನೆ, ತನ್ನ ಕುಟುಂಬನೂ ಹಾಳು ಮಾಡ್ತಾನೆ, ಜೊತೆಲಿ ಇನ್ನೊಬ್ಬ ಸ್ನೇಹಿತನನ್ನು ಕೂಡ ಹಾಳು ಮಾಡ್ತಾನೆ, ಅವನ ಕುಟುಂಬನೂ ಹಾಳು ಮಾಡ್ತಾನೆ. ಇದೆಲ್ಲ ಪಾಪ ಕರ್ಮಗಳು. ಕರ್ಮ ಸಿದ್ಧಾಂತವನ್ನ ನೀವೇನಾದ್ರೂ ಪರಿಪೂರ್ಣವಾಗಿ ಏನಾದ್ರು ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ಇಂಥ ಕಂತ್ರಿ ಕೆಲಸಗಳನ್ನ ಮಾಡಲ್ಲ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ತಾನು ಹಾಳಾಗೋದಿಲ್ದಿರ ಕೋತಿ ತಾನ್ ಕೆಡದಿಲ್ದಿರ ವನ ಎಲ್ಲ ಕೆಡಿಸ್ತು ಅಂದಂಗೆ ಇವರು ಎಲ್ಲ ಇನ್ನೊಬ್ರಿಗೂ ಕೂಡ ಕುಡಿಸಿ ಹಾಳು ಮಾಡ್ತಾರೆ. ಅಂಥವ್ರನ್ನ ಇವರು ಸ್ನೇಹಿತರು ಅಂತ ಹೇಳ್ತಾರೆ. ಅವನೇ ನನಗೆ ಕಲ್ಸಿದ್ದು, ಅವನನ್ನ ಹಿಡ್ಕೊಂಡು ಪೂಜೆ ಮಾಡು, ದೇವ್ರ ಮನೇಲಿರೋ ದೇವ್ರನ್ನೆಲ್ಲ ಈಚೆ ಬಿಸಾಕ್ಬಿಟ್ಟು ಅವನ್ ಫೋಟೋ ಇಟ್ಕೊಂಡು ನೀನ್ ದಿನನಿತ್ಯ ಅವನು ಪೂಜೆ ಮಾಡ್ಬೇಕು. ಯಾರ್ಯಾರು ಕುಡಿಯೋದ್ ಕಲ್ಸಿದಾರೋ ನಿಮಗೆ, ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಇಸ್ಪೀಟ್ ಆಡೋದು, ಜೂಜಾಡೋದು, ದುಶ್ಚಟಗಳು, ಹುಡುಗಿರ್ ಚಟ, ವೇಶ್ಯರ ಸವಾಸ ಮಾಡೋದು, ಇಂಥವ್ರನ್ನೆಲ್ಲ ನೀವು ಮನೆಗಳಲ್ಲಿ ದೇವ್ರನ್ನ ಇಡಂಗಿಲ್ಲ. ಖಂಡಿತವಾಗ್ಲೂ ಇಡಬಾರದು, ದೇವ್ರ ಮೆಚ್ಚಲ್ಲ. ಇಂಥ ಅತ್ಯದ್ಭುತವಾದ ದುಶ್ಚಟಗಳನ್ನು ಕಲ್ಸಿರೋರ್ನ ನೀವು ಪೂಜೆ ಮಾಡ್ಬೇಕು ದಿನನಿತ್ಯ. ಅವಾಗ ದೇವ್ರು ಮೆಚ್ಕೊಳ್ತಾನೆ. ಸೊ ಅವ್ನು ಕಲ್ಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಈ ರೀತಿ ಪೂಜೆ ಮಾಡಂಗಿದ್ರೆ ಖಂಡಿತವಾಗ್ಲೂ ನೀವು ಅವ್ರನ್ನ ದೇವ್ರ ತರ ಪೂಜೆ ಮಾಡಿದ್ರೆ ನೀವು ಮಾಡಿದ್ದಕ್ಕೂ ಸಾರ್ಥಕ, ಕಲ್ಸಿದ್ದಕ್ಕೂ ಸಾರ್ಥಕ. ಈ ರೀತಿ ಮಾಡಿ. ಎಷ್ಟೋ ಜನ ಸುಮ್ಮನೆ ಏನೋ ಒಂದು ನೆಪ ಅಂದ್ರೆ ಹೇಳದ್ನೆಲ್ಲ ಕಲಿಯಕ್ ಒಂದು ನೆಪ ಬೇಕು, ಅದಕ್ಕೋಸ್ಕರ ಕಲ್ತು ಬಿಟ್ಟಿರ್ತಾರೆ. ಒಂದು ಸಲ ಅಡಿಕ್ಷನ್ ಆದ್ರೆ ಇದೆಲ್ಲ ಒನ್ ವೇ ಇದ್ದಂಗೆ, ಟೂ ವೇ ಅಲ್ಲ. ಒಳಗಡೆ ಹೋಗೋದ್ ಮಾತ್ರ ನೈಸಾಗಿರ್ತದೆ, ಜಾರ ಬಂಡೆ ಬಹಳ ಸೂಪರ್ ಆಗಿ ಜಾರ ಬಿಡ್ಬೋದು, ಸೀದಾ ಪಾತಾಳಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಿಡ್ತದೆ. ಆದ್ರೆ ಪಾತಾಳದಲ್ಲಿ ಹತ್ತು ಬರ್ಬೇಕಲ್ಲ, ಕಣ್ಣು ಬೆಳಕಿದ್ದಾಗಲೇ ನಾವು ಮೆಟ್ಲಲ್ಲಿ ಹತ್ತು ಬರಕ್ಕೆ ಎಡುತ್ತೀರಿ ಒಂದೊಂದ್ಸಲ. ಅಂತದ್ರಲ್ಲಿ ಕತ್ಲಲ್ಲಿ ಮೆಟ್ಲೈತೋ, ಮುಳ್ಳೈತೋ, ಗಾಜೈತೋ, ಮಳೆಗಳೈತೋ, ಚಾಕುನೋ, ಈಟಿನೋ ಏನೈತೋ ಗೊತ್ತಿಲ್ಲ. ಎಲ್ಲಿ ಕೈ ಇಟ್ರೆ ಗಾಜ್ ಪೀಚ್ ಚುಚ್ಕೊಂಡ್ಬಿಡ್ತದೆ, ಕತ್ಲು ಕಣ್ ಕಾಣಿಸಲ್ಲ. ಅಂದ್ರೆ ಅಜ್ಞಾನದಲ್ಲಿ ಇರ್ತೀರ ಪೂರ್ತಿ. ಒನ್ ವೇ ಇದು. ಯಾರ್ಯಾರು ಕುಡಿಯೋದನ್ನ ಕಲ್ತ್ಕೊಂಡಿರ್ತೀರಾ, ದುಶ್ಚಟಗಳನ್ನ ಮಾಡೋದ್ ಕಲ್ತ್ಕೊಂಡಿರ್ತೀರಾ, ಪೂರ್ತಿ ಒಳಗಡೆ ಹೋಗ್ಬಿಟ್ಟಿರ್ತೀರ, ವಾಪಸ್ ಬರೋದ್ ಗೊತ್ತಿಲ್ಲ. ಚಕ್ರವ್ಯೂಹ ಇದ್ದಂಗೆ. ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋಗ್ಬಿಟ್ಟ, ಪಾಪ ಸತ್ತ. ಚಕ್ರವ್ಯೂಹದಿಂದ ಹೊರಗಡೆ ಬರುವಂತಹ ಸೂತ್ರ ರಹಸ್ಯ ಗೊತ್ತಿರೋದು ಒಬ್ಬನಿಗೆ, ಅದು ಅರ್ಜುನನ್ಗೆ. ಆದ್ರೆ ಅರ್ಜುನನ್ ಹೋಗ್ಬೇಕಾಯ್ತು, ಮಗ ಆತರ ಪಟ್ಟು ಹೋಗ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಒನ್ ವೇ ಮಾತ್ರ ಗೊತ್ತು, ಟೂ ವೇ ಗೊತ್ತಿಲ್ಲ. ಆ ಮಹಾಭಾರತನ ಕೆಲವರು ನೈಜ ಘಟನೆ, ಇದು ನಿಜವಾಗ್ಲೂ ನಡೆದಿರೋದು, ಇಲ್ಲ ಇದೆಲ್ಲ ಸುಳ್ಳು ಅಂತ ವಾದ ಮಾಡ್ತಾರೆ. ಅದು ಸುಳ್ಳೋ ನಿಜ ಅಲ್ಲ, ನಮ್ಮ ಜೀವನನ ಅದು ಬಿಂಬಿಸುತ್ತೆ. ಅದಕ್ಕೋಸ್ಕರ ರಾಮಾಯಣ ಮಹಾಭಾರತ, ಮನಮನೆಯ ರಾಮಾಯಣ, ಮನಮನೆಯ ಮಹಾಭಾರತ ಅಂತ ಕರೀತಾರೆ. ಈ ಚಕ್ರವ್ಯೂಹ ಅಂದ್ರೆ ಏನು ಅಂತಂದ್ರೆ, ಈ ರೀತಿ ದುಶ್ಚಟಗಳನ್ನ ಚಕ್ರವ್ಯೂಹ ಅಂತ ಕರೀತಾರೆ. ಯಾರು ಈ ಚಕ್ರವ್ಯೂಹದೊಳಗಡೆ ಹೋಗ್ತಾರೆ, ಅಭಿಮನ್ಯು ತರ ಪಾಪ ಸತ್ತೋಗ್ತಾರೆ. ಅವನು ವೀರ, ಧೀರ, ಶೂರ, ಹೊರಗ್ ಬರೋ ರಹಸ್ಯ ಗೊತ್ತಿಲ್ಲ, ಅದಕ್ಕೆ ಸತ್ತ. ಅದ್ರ ಬದಲು ಅರ್ಜುನ ಹೋಗಿದ್ರೆ ಹೊರಗ್ ಬರೋನು, ಇವನನ್ನ ಅರ್ಜುನ ಅಂತಾರೆ. ಅರ್ಜುನ ಅಂದ್ರೆ ಯಾರು? ತನ್ನ ಮನಸ್ಥಿತಿಯನ್ನ ನಿಗ್ರಹಗೊಳಿಸೋನು, ತನ್ನ ಶಕ್ತಿ ಚೈತನ್ಯವನ್ನ, ಸಾಮರ್ಥ್ಯವನ್ನ ಯಾವಾಗ ಬೇಕಾದ್ರೂ ಹಿಗ್ಗಿಸ್ಕೊಳ್ತಾನೆ, ಯಾವಾಗ ಬೇಕಾದ್ರೂ ಕುಗ್ಗಿಸ್ಕೊಳ್ತಾನೆ. ತನ್ನ ಕಂಟ್ರೋಲ್ ಅಲ್ಲಿದೆ. ಅವನ್ ರಿಮೋಟ್ ಅವನ ಹತ್ರ ಇದೆ. ಅವನಿಗೆ ಮಾಡೋದು ಗೊತ್ತು, ಹೊರಗೆ ಬರೋದು ಗೊತ್ತು, ಪಾತಾಳಕ್ಕೆ ಇಳಿಯೋದು ಗೊತ್ತು, ಸ್ವರ್ಗಕ್ಕೆ ಹೋಗೋದು ಗೊತ್ತು. ಎಲ್ಲವನ್ನ ಗೊತ್ತಿರೋನು ಅರ್ಜುನ. ಅರ್ಜುನ ಅಂದ್ರೆ ಅದೊಂದು ಪಾತ್ರ ಅಲ್ಲ, ಅದೊಂದು ವ್ಯಕ್ತಿತ್ವ. ಅರ್ಜುನ ಅಂತಂದ್ರೆ ಏನು ಅನ್ನೋದನ್ನ ನೀವು ಒಬ್ಬ ವ್ಯಕ್ತಿಯಾಗಿ ಗಮನಿಸಬೇಡಿ, ಒಂದು ಸ್ಟೋರಿ ತರ ತಿಳ್ಕೊಂಬೇಡಿ. ಅದು ನಿಮ್ಮ ಗುಣ ಸ್ವಭಾವಗಳು. ಅರ್ಜುನ ಹೊರಗಡೆ ಮಹಾಭಾರತದಲ್ಲಿ ಎಲ್ಲೋ ಇಲ್ಲ, ನಿಮ್ಮೊಳಗಡೆ ಇದ್ದಾನೆ. ಅದನ್ನ ನೀವು ತಿಳ್ಕೊಳ್ಬೇಕು. ಈ ಚಕ್ರವ್ಯೂಹದೊಳಗಡೆ ಏನಾದ್ರೂ ನುಗ್ಗಿಬಿಟ್ರೆ ನೀವು ಒನ್ ವೇ, ಇದು ಖಂಡಿತವಾಗ್ಲೂ ಬರಲ್ಲ, ಬರಕ್ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಅದರಿಂದ ಹೊರಗೆ ಬರೋದಕ್ಕೆ ಸಿಕ್ಕಾಬಟ್ಟೆ ಯಾಕಾರ್ತಾರೆ, ಒದ್ಲಾಡ್ತಾರೆ. ನನ್ನ ಹತ್ರನೂ ಬರ್ತಾರೆ ಸುಮಾರು ಜನ, ಗುರುಜಿ ಅಂತ. ಅವ್ರಿಗೆ ನಾನು ಹೇಳುವಂತ ರೀತಿ ನೀತಿಗಳು